ರವಿ, ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನಲ್ಲಿ ಮಂಗ್ಲಾ. ಗುರು ಇವತ್ತಿನ ಮ್ಯಾಚ್ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಸೆಕೆಂಡ್ T20 ಗುರು. ಎಂಥ ಮ್ಯಾಚ್ ಆಡ್ಬಿಟ್ಟಿದ್ದಾರೆ ಗುರು. ರಾಜಿ ಭಯಂಕರ ಹೊಡೆದ್ಬಿಡೋರು ಗುರು ಇಂಡಿಯಾ. ಏನಂತಂದ್ರೆ ಫಸ್ಟ್ T20 ಮ್ಯಾಚ್ ಅಲ್ಲಿ ಗುರು 102ಕ್ಕೆ ಆಲ್ ಔಟ್ ಆಗ್ಬಿಟ್ಟು ಇವತ್ತು ನೋಡ್ರೆ ನಾಯಿಗೆ ಹುಚ್ಚು ನಾಯಿ ಹೊಡೆದಂಗೆ ಹೊಡಿತಾವ್ರು ಗುರು ಇಂಡಿಯಾದವರು. ನಿಜ ಲಿಟ್ರಲಿ ನೋಡಿದ್ರೆ ಸ್ಕೋರ್ ನೋಡಿದ್ರೆ ಬೇಜಾರಾಗೋಯ್ತು ನನಗೆ. ಏನಪ್ಪ ಜಿಂಬಾಬ್ವೆ ಈ ಮಟ್ಟಕ್ಕೆ ಹುಚ್ಚು ನಾಯಿ ಹೊಡೆದಂಗೆ ಹೊಡಿತಾರೆ. 234 ರನ್ ನೋಡಿದ್ರೆ ತಮಾಷೆ ಮಾತಾಗುರು. T20 ಸಖತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಗುರು. 234 ಲೀಟ್ರಲ್ಲಿ ಭಯಂಕರ. ಅದರಲ್ಲೂ ಅಭಿಷೇಕ್ ಶರ್ಮಾ ಕೊಟ್ಟಿದ್ದ ಬಿಲ್ಡಪ್ ನೋಡಿ ಸಾಕಾಗ್ಬಿಟ್ಟಿದ್ದು. ಫಸ್ಟ್ T20 ಎಂಟ್ರಿಲೇನೆ ದವಾಕೊಂಡ್ಬಿಟ್ಟಿದ್ರು. ಏನ್ ಗುರು ಅವ್ರ ಗಲ್ಡಿಲ್ ಬೆಳೆದೆ ಇವ್ರ ಗಲ್ಡಿಲ್ ಬೆಳೆದೆ ಅಂತ ಬರೀ ಬುಲ್ಡೆ ಬಿಡೋದೇ ಆಯ್ತು ಅಂತ ಎಲ್ಲರೂ ಅಂತ ಮಾತಾಡ್ತಾ ಇದ್ರು. ಆದ್ರೆ ನೋಡು ಸೆಕೆಂಡ್ T20 ಎಂಟ್ರಿ ಬ್ಯಾಕ್ ಕೊಟ್ಟರು ಕೊಡು ಹೆಂಗೆ ಕಮ್ ಬ್ಯಾಕ್ ಮಾಡೋದಂದ್ರೆ ಲೀಡ್ರಲ್ಲಿ 100 ರನ್ ಗುರು ಭಯಂಕರ ಮಾಡಿಬಿಟ್ಟಿದ್ದಾರೆ. 47 ಬಾಲ್ಗೆ 100 ರನ್, ಅದರಲ್ಲಿ 7 4 8 6. ನಿಜ ಒಪ್ಕೊಂತೀನಿ ಗುರು, ಯಾಕಂದ್ರೆ ಯುವರಾಜ್ ಸಿಂಗ್ ಗರ್ಡಿಲಿ ಬೆಳೆದಿದ್ಯಾ ಅಂತಂದ್ರೆ ತಮಾಷೆ ಗೊತ್ತಿಲ್ಲ ಗುರು. ಯುವರಾಜ್ ಸಿಂಗ್ 6 ಬಾಲ್ಗೆ 6 6 ಹೊಡೆದಾರೆ. ನೀನು ಕೂಡ 100 ನಿಯರ್ ಇದ್ದಾಗ 87 ರನ್ ಇದ್ದಾಗೂ ಕೂಡ ಯೋಚನೆ ಮಾಡದೆ 100 ರನ್ ಕಂಪ್ಲೀಟ್ ಮಾಡಿ ಅದು 3 6 ಬ್ಯಾಕ್ ಟು ಬ್ಯಾಕ್ ಹೊಡೆದು ಇದು ಫಿಯರ್ಲೆಸ್ ಕ್ರಿಕೆಟ್ ಆಡಕ್ಕೆ ಅಂತಾನೆ ಹುಟ್ಟಿದ್ಯಾ ಗುರು ನೀನು ಅಂತಾನೆ ಹೇಳ್ಬೋದು ಅಭಿಷೇಕ್ ಶರ್ಮಾ. ಇನ್ನೊಂದ್ ಕಡೆ ಋತುರಾಜ್ ಒಳ್ಳೆ ಕಮ್ ಬ್ಯಾಕ್ ಗುರು. ಪ್ರೀವಿಯಸ್ ಫಸ್ಟ್ T20 ಯಾರು ಆಡಿಲ್ಲ, ಬಟ್ ಅದನ್ನೆಲ್ಲ ರಿವೆಂಜ್ ಆಗಿ ತಗೊಂಡು ಇವತ್ತು ಆಡಿದ್ದಾರೆ ಗುರು. ಸಾಕಾಗಿ ಆಡ್ಬಿಡಿ. 77 ರನ್ ಋತುರಾಜ್ ಕೈಕೊಡು ಕೂಡ 47 ಬಾಲ್ಗೆ ಅವರು ಸೂಪರ್ ಆಗಿ ಆಡಿದ್ದಾರೆ. ಇನ್ನ ರಿಂಕು ಭಯಂಕರ ಗುರು ಕಮ್ ಬ್ಯಾಕ್. ಹೇಳಿಲ್ವಾ ಯಾರು ಫಸ್ಟ್ T20 ಯಾರ್ಯಾರು ಆಡಿಲ್ವಾ ಇವತ್ತು ಹೋಲ್ಸೆಲ್ಲ ಹೊಡೆದ್ಬಿಟ್ಟಿದ್ದಾರೆ ಜಿಂಬಾಬ್ವೆ ಅವ್ರಿಗೆ. ಹೋಲ್ಸೆಲ್ ಆಗಿ ಅಂದ್ರೆ ಹುಚ್ಚು ನಾಯಿ ಗುಡಿ ತರ ಹೊಡೆದ್ಬಿಟ್ಟಾರೆ ಅಂತ ಹೇಳ್ಬೋದು. ರಿಂಕು ಸಿಂಗ್ ಕೂಡ 22 ಬಾಲ್ಗೆ 42 ರನ್ ಬ್ಯಾಕ್ ಟು ಬ್ಯಾಕ್ 4 6. ಎಂತ ಸೂಪರ್ ಕಮ್ ಬ್ಯಾಕ್ ಸಕ್ಕತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ರಿಂಕು ಸಿಂಗ್ ಪಾಪ. ಇನ್ನೊಂದ್ ಕಡೆ ಏನು 2 ವಿಕೆಟ್ ಬಿದ್ದಿದ್ದು ಪಾಪ ಜಿಂಬಾಬ್ವೆ ಅವ್ರು ಇನ್ನೇನು ಆಡ್ಸಕ್ಕಾಗುತ್ತೆ. ಉಚ್ಚನಾಗಿ ಹೊಡಿತಾ ಇದ್ರಂಗೆ ಹೊಡೆದ್ರೆ ಇನ್ನೊಂದ್ ಕಡೆ ಅಭಿಷೇಕ್ ಶರ್ಮಾ, ಇನ್ನೊಂದ್ ಕಡೆ ಋತು, ಒಂದ್ ಕಡೆ ರಿಂಕು ಉಚ್ಚನಾಗಿ ಹೊಡೆದ ಇನ್ನೇನು ಆಡಿಸ್ತಾರೆ, ಇನ್ನೇನು ವಿಕೆಟ್ ತೆಗೆದೆ. ಆದ್ರೂ 2 ವಿಕೆಟ್ ಗಿಲ್ಲು ಔಟ್ ಆಗಿರೋದ್ರಿಂದ ಗಿಲ್ಲು ಮತ್ತೆ ಅಭಿಷೇಕ್ ಶರ್ಮಾ ಔಟ್ ಆಗಿ 2 ವಿಕೆಟ್, ಒಂದು ಮಸ್ಕಾಡಾಗೆ ಒಂದು ಮುಜರಾನ್ಗೆ 2 ವಿಕೆಟ್ ತೆಗೆದಿದ್ರು ಅಷ್ಟೇ. ಅದು ಬಿಟ್ರೆ ಇನ್ನು ಯಾರು ಲಿಟ್ರಲಿ ಅದೇನೋ ಹೇಳ್ತಾರಲ್ಲ ಒಂದು ದೊಡ್ಡ ಲಿಸ್ಟ್ ಅಲ್ಲಿ ನಂಬರ್ಸ್ ಎಣಿಕೆ ಮಾಡೋಕ್ಕಾಗಲ್ವಲ್ಲ ಆ ತರ ಎಲ್ಲರಿಗೂ ಇವತ್ತು ರನ್ ರೇಟ್ ಹಂಗೆ ಇದೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಜಿಂಬಾಬ್ವೆ ಬ್ಯಾಟಿಂಗ್ ಬಂತು ಅಂದ್ರೆ ಗುರು ಅವ್ರ ಕಡೆನೂ ಆಡೋರೆ ಇಲ್ಲ ಅಂತಲ್ಲ, ಲೀಡ್ರಲ್ಲಿ ಸ್ವಲ್ಪ ಕಡಿಮೆ ಆಡಿದ್ದಾರೆ. ಯಾಕಂದ್ರೆ ಅವ್ರ ಕಡೆನೂ ಒಂದು ಕ್ಯಾಮಿಯೋಗಳು ಶುರುವಾಗಿದೆ. ಯಾಕಂದ್ರೆ ಕ್ಯಾಮಿಯೋ ತರ ಆಡಿದ್ದಾರೆ. ಒಂದು ಮದವೇರೆ 43 ರನ್ನು, ಬೆನ್ನೆಟ್ 26 ರನ್ನು, ಜಾಗ್ವೆ 33 ರನ್ನು ಚೆನ್ನಾಗಿ ಆಡಿದ್ರು. ಪರವಾಗಿಲ್ಲ, ಒಂದು ರೇಂಜ್ ಟಫ್ ಫೈಟು. ಅಂದ್ರೆ ಅಷ್ಟು 234 ಹೊಡೆದಿರೋದು ನಮ್ಮ ಇಂಡಿಯಾ, ಬಟ್ ಅಲ್ಲಿ ನಿಯರ್ಗೂ ಬರೋಕ್ಕಾಗಿಲ್ಲ. 134ಗೆ ಆಲ್ ಔಟ್ ಆಗಿದ್ದಾರೆ ಜಿಂಬಾಬ್ವೆ ಅವರು. ಸೊ ಇಂಡಿಯಾ ಬೌಲಿಂಗ್ ಆಸ್ ಯೂಶುವಲ್ ಸಾಕಾಗಿ ಬೌಲಿಂಗ್ ಮಾಡಿದ್ದಾರೆ. ಆವೇಶ್ ಖಾನ್ ಬೆಂಕಿ ತರ ಬೌಲಿಂಗ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಮತ್ತೆ ಏನು ಮುಖೇಶ್ ಅವರು ಬೆಂಕಿ ತರ 3 ವಿಕೆಟ್ ತಗೊಂಡು ಸಾಕಾಗಿ ಆಡಿಸಿದ್ದಾರೆ. ಸೊ ಫೈನಲ್ ಆಗಿ ಜಿಂಬಾಬ್ವೆ ಅವ್ರನ್ನ ಆಲ್ ಔಟ್ ಮಾಡಿದ್ದಾರೆ. ಒಂದ್ ಕಡೆ ನಿನ್ನೆ ನೋಡಿದ್ರೆ ಆಲ್ ಔಟ್ ಆಗಿದ್ರು 102 ರನ್ಗೆ, ಇವತ್ತು ನೋಡಿದ್ರೆ ಉಚ್ಚನಾಯಿ ತರ ಹೊಡೆದು ಜಿಂಬಾಬ್ವೆನ ಕಳಿಸಿದ್ದಾರೆ ಮನೆಗೆ ಅಂತಾನೆ ಹೇಳ್ಬೋದು ಇವತ್ತಿನ ಮ್ಯಾಚ್ಗೆ. ಸೊ ಫೈನಲ್ ಆಗಿ ಇಂಡಿಯಾ ವಿನ್ ಆಗಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.